ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಇಬ್ಬರು ಎಲ್ಲಿಗೆ ಹೊರಟಿದ್ದೀವಿ ರೆಡಿಯಾಗಿ ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ದಾರೆ ಮತ್ತು ಎಲ್ಲರೂ ಕೂಡ ಹಾಯ್ ಮಾಡ್ತಿದ್ದಾರೆ. ನೋಡಿ, ಇವರೆಲ್ಲರೂ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಬರ್ತಾರಲ್ವ, ಅವರು ನನ್ನ ಫ್ರೆಂಡ್ಸು ಮತ್ತು ನಮ್ಮ ಮೇಡಮ್ಮು ಕೂಡ ಕುತ್ಕೊಂಡಿದ್ದಾರೆ. ಫ್ರೆಂಡ್ಸ್, ಎಲ್ಲರೂ ಸೇರಿಕೊಂಡು ನಾವು ಮಲೆಬೆನ್ನೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ದಾವಣಗೆರೆ ಬಸ್ ಹತ್ಬಿಟ್ಟು ಹರಿಹರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಹರಿಹರ ಬಸ್ ಸ್ಟ್ಯಾಂಡಿಂದ ಕುಂಬಳೂರು ಬಸ್ ಸ್ಟ್ಯಾಂಡಿಗೆ ಇಳಿಬೇಕು. ಫ್ರೆಂಡ್ಸ್, ನೋಡಿ, ನಾವಿವಾಗ ಕುಂಬಳೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಂತರೂ ತುಂಬ ಇತ್ತು ಫ್ರೆಂಡ್ಸ್, ಹಾಗಾಗಿ ನೀರನ್ನು ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಬೇಕ್ರಿಗೆ ಬಂದಿದ್ವಿ. ನಾನು ವೇರ್ ಮಾಡಿರುವಂಥ ಬ್ಲೌಸು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಇದ್ರ ಲಿಂಕ್ ಬೇಕಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಬ್ಲೌಸು, ರೇಟು ಕೂಡ ರೀಸನಬಲ್ ಆಗಿದೆ. ಅಲ್ಲಿ ದೇವ್ರು ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ನಾನಿವಾಗ ನಡ್ಕೊತ ಹೋಗಬೇಕು ಫ್ರೆಂಡ್ಸ್. ನೋಡಿ, ಈಗ ನಡ್ಕೊತ ಬಂದ್ವಿ. ಈಗ ದೇವಸ್ಥಾನದ ಮುಂದ್ಗಡೆ ಬಂದ್ವಿ ಫ್ರೆಂಡ್ಸ್. ನೋಡಿ, ದೇವಸ್ಥಾನ ಮುಂದೆನೇ ಎಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನೆಷ್ಟು ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ನೋಡಿ, ಎಂಟ್ರೆನ್ಸ್ ಇದೆ ಫ್ರೆಂಡ್ಸ್. ಓಂ ನಮಃ ಶಿವಾಯ ಅಂತ ಬರೆದಿದ್ದಾರೆ. ನೋಡಿ, ಪಾರಿವಾಳಗಳಂತೂ ತುಂಬಾ ಇದೆ. ನೋಡಿ, ಕಾಣಿಸ್ತಿದೆಯಲ್ಲ ನಿಮಗೆ, ಮೇಲೆ ಎಲ್ಲ ಕೂತಿದ್ದಾವೆ. ಇವಾಗ ಒಂದು ಸೈಡಿಗೆ ಚಪ್ಪಲಿಯನ್ನು ಬಿಟ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ದೇವಸ್ಥಾನದೊಳಗಡೆ ಸುತ್ತಮುತ್ತ ನೋಡ್ಬೋದು ನೀವು, ಗಿಡಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದಾರಲ್ವ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ಒಳಗಡೆ ಹೊರಟ್ವಿ ಫ್ರೆಂಡ್ಸ್. ಬಿಸಿಲಂತರೂ ತುಂಬಾ ಇತ್ತು, ನೆರಳಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಮತ್ತು ಒಳಗಡೆ ಹೋಗುವಾಗ ವಿಡಿಯೋ ಮತ್ತು ಫೋಟೋಸ್ ತೆಗಿಬಾರ್ದು ಅಂತ ಹೇಳಿದ್ರು, ಹಾಗಾಗಿ ಅಲ್ಲೇನು ವೀಡಿಯೋಸ್ ಮಾಡಿಲ್ಲ ನಾನು. ದೇವರ ಪೂಜೆಯನ್ನು ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಪ್ರಸಾದನೂ ಇತ್ತು ಫ್ರೆಂಡ್ಸ್. ನೋಡಿ, ಊಟಕ್ಕೆ ಏನೇನು ಕೊಟ್ಟಿದ್ದಾರೆ ಅಂದರೆ ಗೋಧಿ ಪಾಯಸ, ಹೆಸರು ಕಾಳಿನ ಪಲ್ಯ, ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಕೊಟ್ಟಿದ್ದರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಿಸಿಲಲ್ಲಿ ನಡ್ಕೊಂಬಂದಿದ್ದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಫ್ರೆಂಡ್ಸ್. ಈಗ ನೋಡಿ, ನಾನು ಹಿಂದೆ ಬಾಗಿಲಿಂದ ನಾನು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಯಾವ ರೀತಿ ಇದೆ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ದಾವಣಗೆರೆ ಅಕ್ಕಪಕ್ಕ ಹಳ್ಳಿಗಳಾಗಲಿ ಸಿಟಿಗಳಲ್ಲಾಗಲಿ ಇರೋರು ಒಂದು ಬಾರಿ ನೀವು ಮಲೆಬೆನ್ನೂರು ದೇವಸ್ಥಾನಕ್ಕೆ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಬಾವಿ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಅಲ್ವಾ. ಈ ಬಾವಿಗೆ ಪವಿತ್ರ ಗಂಗೆ ಬಾವಿ ಅಂತ ಕರೀತಾರೆ. ಅಲ್ಲಿ ಬಾವಿಯನ್ನು ನೋಡಿಕೊಂಡು ಒಳಗಡೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಮತ್ತು ಇಲ್ಲಿ ಬಂದು ಫೋಟೋಸು ವಿಡಿಯೋಸು ಫ್ರೆಂಡ್ಸ್ ಜೊತೆಗೆ ಎಲ್ಲ ತಕ್ಕೊಂಡ್ವಿ ಫ್ರೆಂಡ್ಸ್. ತೆಗೆದ್ಬಿಟ್ಟು ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು. ಆಮೇಲೆ 4:15ಗೆ ಸ್ನ್ಯಾಕ್ಸ್ ಇದೆ ಅಂತ ಅಂದರು, ಹಾಗಾಗಿ 4:15ಗೆ ಹೋಗಿಬಿಟ್ಟು ಸ್ನ್ಯಾಕ್ಸನ್ನು ತಿಂದ್ಕೊಂಡ್ವಿ. ಇವತ್ತಿನ ಸ್ನ್ಯಾಕ್ಸ್ಗೆ ಪುಳಿಯೋಗರೆ ಮಾಡಿದ್ರು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ, ನನಗಂತೂ ತುಂಬ ಇಷ್ಟ ಆಯಿತು. ಪುಳಿಯೋಗರೆ ತಿಂದ್ಕೊಂಡು ಟೀನೂ ಕೂಡ ಕೊಟ್ಟಿದ್ದರು. ನನ್ನ ಫ್ರೆಂಡ್ಸ್ ಎಲ್ಲ ಟೀ ಕುಡಿದ್ರು, ನಾನು ಟೀ ಕುಡಿಯೋದಿಲ್ಲ, ಹಾಗಾಗಿ ನಾನು ಹಾಗೆ ಬಂದೆ ಫ್ರೆಂಡ್ಸ್. ನೋಡಿ, ದೇವಸ್ಥಾನ ಇದು ಹಿಂದೆಯಿಂದ ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಿಮಗೆ ಟೈಮ್ ಸಿಕ್ಕಿದ್ರೆ ಬಂದು ಒಂದು ಬಾರಿ ನೋಡಿಕೊಂಡು ಹೋಗಿ ಫ್ರೆಂಡ್ಸ್. ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಮತ್ತು ಈಗ ಮನೆಗೆ ಹೊರಟ್ವಿ. ಮನೆಗೆ ಹೋಗುವಾಗ ತುಂಬ ಬೇಜಾರಾಗ್ತಿತ್ತು, ಯಾಕಂದರೆ ಬೆಳಗ್ಗಿಂದ ಫ್ರೆಂಡ್ಸ್ ಜೊತೆಗೆ ದೇವಸ್ಥಾನದಲ್ಲಿ ಎಂಜಾಯ್ ಮಾಡ್ತಿದ್ವಿ. ಇವಾಗ ಮನೆಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿತ್ತು ಫ್ರೆಂಡ್ಸ್. ಆದರೆ ಹೋಗಲೇಬೇಕಲ್ವ ಫ್ರೆಂಡ್ಸ್, ನಮ್ಮದೇ ಆದಂಥ ಕುಟುಂಬ ಇದೆ, ಹಾಗಾಗಿ. ಮತ್ತು ಹಿಂಗೆ ಬರುವಾಗ ತಾತ ಮಾತಾಡಿಸ್ತಿದ್ರು. ತಾತ, ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ, ಜಾತ್ರೆ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು. ಆಯಿತು ತಾತ, ಮತ್ತೆ ಒಂದು ಬಾರಿ ಎಲ್ಲರೂ ಬರ್ತೀವಿ ಅಂತ ಹೇಳಿದೆ. ಮತ್ತು ನಾನು ವಿಡಿಯೋ ಮಾಡೋದಕ್ಕೆ ಎಷ್ಟು ಖುಷಿಯಾಗಿ ಮಾತಾಡ್ತಿದ್ರು. ಅವ್ರ ಮುಖದಲ್ಲಿ ಮಂದಹಾಸ ಹೊಡಿತಿತ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಿದ್ರು. ವಿಡಿಯೋ ಮಾಡ್ತಿದ್ಯಾ ಅಮ್ಮ ಅಂತ ಕೇಳಿದ್ರು. ಹ್ಞೂ ತಾತ ಅಂದಿದ್ದಕ್ಕೆ ನಗ್ತಾ ಮಾತಾಡ್ತಿದ್ರು ಫ್ರೆಂಡ್ಸ್. ಸ್ವಲ್ಪ ಅವ್ರದ್ದು ವಿಡಿಯೋ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ.
ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಬೇಗ ಬಂದು ಫಸ್ಟು ನಾನು ಕೂದಲನ್ನ ಮೇಲೆ ಗಂಟು ಹಾಕ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನಗೊಂದು ಲೈಕ್ ಮಾಡಿ. ಬಾಯ್ ಬಾಯ್.